ನಮಸ್ಕಾರ, ದಿ ಫೈಲ್ ಎಕ್ಸ್ಪ್ಲೇನರ್ಗೆ ಸ್ವಾಗತ. ನಾನು ಪಲ್ಲವಿ ಶಂಕರ್. 2019-23 ಅನ್ಸುತ್ತೆ ಆ ಟೈಮ್. ಆಗ ಬಿಜೆಪಿ ಸರ್ಕಾರ ಇತ್ತು. ಬಸವರಾಜ ಬೊಮ್ಮಾಯಿ ಅವರ ನೇತೃತ್ವದಲ್ಲಿ ಈ ಬಿಜೆಪಿ ಆಡಳಿತ ನಡೆಸ್ತಾ ಇದ್ರು. ಆ ಸಂದರ್ಭದಲ್ಲಿ ಒಂದು ದೊಡ್ಡ ಆರೋಪ ಕೇಳಿ ಬಂದಿತ್ತು. ಏನಂದ್ರೆ, ಈ ಏಜೆಂಟ್ಗಳು 40% ಕಮಿಷನ್ ಅನ್ನ ಕೇಳ್ತಾ ಇದ್ದಾರೆ ಅಂತ ಹೇಳಿ ಗುತ್ತಿಗೆದಾರರಿಂದ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜ್ಯದಲ್ಲಿ ಒಂದು ದೊಡ್ಡ ಪ್ರತಿಭಟನೆ ನಡೆಯಿತು. ಕೆಂಪಣ್ಣ ಅವರ ನೇತೃತ್ವದಲ್ಲಿ 6,000 ಪುಟಗಳ ದಾಖಲೆಗಳು, ಅದರಲ್ಲೂ ಆಡಿಯೋ ಮತ್ತು ವಿಡಿಯೋಗಳನ್ನ ಒಳಗೊಂಡಂತಹ ಈ ಪ್ರೂಫ್ಸ್ಗಳೇನಿದೆ ಅದನ್ನ ನಿವೃತ್ತ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರ ಸಮಿತಿಗೆ ಈ ಕೆಂಪಣ್ಣ ಅವರ ನೇತೃತ್ವದಲ್ಲಿ ಕಂಪ್ಲೀಟ್ ಆದಂತ ಪ್ರೂಫ್ಗಳನ್ನ ಹೋಗಿ ಕೊಟ್ಟಿದ್ರು. ಇವರ ಆರೋಪ ಏನು ಅಂದ್ರೆ, ರಾಜ್ಯ ಸರ್ಕಾರ ಈ ಏಜೆಂಟ್ಗಳನ್ನ ಬಿಟ್ಟು ಕಮಿಷನ್ಗಳನ್ನ ಪಡೆದುಕೊಳ್ತಾ ಇದ್ದಾರೆ 40% ಅಂತ ಹೇಳಿ. ಅದ್ರ ಜೊತೆಗೆ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ದೊಡ್ಡ ಅಭಿಯಾನ ನಡೆಯಿತು, ಪೇ ಸಿಎಂ ಅಂತ ಹೇಳಿ ನಾವೆಲ್ಲರೂ ಕೂಡ ನೋಡಿದ್ದೀವಿ. ಸರಣಿ ಪೋಸ್ಟ್ ಗಳನ್ನ ಬಿಡುಗಡೆ ಮಾಡಿದ್ರು. ಇದಾದ್ಮೇಲೆ ಡೆವಲಪ್ಮೆಂಟ್ಸ್ ಗಳು ಜಾಸ್ತಿ ಆಗ್ತಾ ಹೋಯ್ತು. ಕಾಂಗ್ರೆಸ್ ಸರ್ಕಾರ ಕೂಡ ಇದನ್ನೇ ಅಸ್ತ್ರ ಮಾಡಿಕೊಂಡು ಬಿಜೆಪಿ ಸರ್ಕಾರವನ್ನ ಉರುಳಿಸಬೇಕು ಅಂತ ಹೇಳಿ ಪಣ ತೊಟ್ಟು ನಿಲ್ತು. ಈಗ ಸದ್ಯಕ್ಕೆ ನಾನು ಯಾಕೆ ಈ ವಿಚಾರವನ್ನ ಎತ್ತಾ ಇದ್ದೀನಿ, ಕಮಿಷನ್ ಬಗ್ಗೆ, ಕಮಿಷನ್ ಹಾವಳಿಗಳ ಬಗ್ಗೆ ಆಗ ನಡೆದಿತ್ತು. 2024ರಲ್ಲಿ ಕೆಂಪಣ್ಣ ಅವರು ಕೂಡ ವಿಧಿವಶರಾದ್ರು. ಆದ್ರೆ ಈಗ ಯಾಕೆ ಈ ಕಮಿಷನ್ ಹಾವಳಿ ಅಂತ ಕೇಳಿದ್ರೆ, ಕೆಂಪಣ್ಣ ಅವರು ಆಗ್ಲೂ ಕೂಡ ಒಂದು ಆರೋಪ ಮಾಡಿದ್ರು. ಕೇವಲ ಬಿಜೆಪಿ ಅಷ್ಟೇ ಅಲ್ಲ, ಕಾಂಗ್ರೆಸ್ನಲ್ಲೂ ಕೂಡ ಇದೇ ರೀತಿಯಾದಂತಹ ಹಾವಳಿ ಇದೆ, ಏಜೆಂಟ್ಗಳು ಕಮಿಷನ್ ಅನ್ನ ಪಡ್ಕೊಳ್ತಾ ಇದ್ದಾರೆ ಅಂತ ಹೇಳಿ. ಈಗ ಸದ್ಯಕ್ಕೆ ಅದೇ ರೀತಿಯಾದಂತಹ ಕಮಿಷನ್ ಹಾವಳಿ ಮತ್ತೆ ಶುರುವಾಗಿದೆ ಅಂತ ಹೇಳಿ ಧ್ವನಿ ಕೇಳಿಸ್ತಾ ಇದೆ. ಇದ್ರ ಬಗ್ಗೆ ಕೆಲ ದಾಖಲೆಗಳು ಕೂಡ ದಿ ಫೈಲ್ಗೆ ಸಿಕ್ಕಿದೆ. ಆ ದಾಖಲೆಗಳ ಆಧಾರದ ಮೇಲೆ ಈ ಕಮಿಷನ್ ದಂಧೆ ಮತ್ತೆ ಯಾಕೆ ಬಂತು ಅಂತ ಹೇಳಿ ನಾನು ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಕೆಲವೊಂದು ಕ್ಲಾಸಿಕ್ ಎಕ್ಸಾಂಪಲ್ ಅನ್ನ ಕೂಡ ನಾನು ನಿಮ್ಗೆ ಕೊಡ್ತೀನಿ. ಮಹಾತ್ಮ ಗಾಂಧಿ ನಗರ ವಿಕಾಸ ಯೋಜನೆ 1ರ ಅಡಿಯಲ್ಲಿ ಕೆಲ ಕಾಮಗಾರಿಗಳೇ ನಡೀತಾ ಇತ್ತು. ಆ ಕಾಮಗಾರಿಗಳ ಹಣವನ್ನ ಸರ್ಕಾರ ಬಿಡುಗಡೆ ಮಾಡಿದೆ. ಆ ಕಾಮಗಾರಿಗಳಿಗೆ ಹಣವನ್ನ ಬಿಡುಗಡೆ ಮಾಡಿರೋದ್ರಲ್ಲಿ 12-13 13% ಕಮಿಷನ್ ಅನ್ನ ಕೇಳ್ತಾ ಇದ್ದಾರಂತೆ ಏಜೆಂಟ್ಗಳು ಗುತ್ತಿಗೆದಾರರಿಂದ. ಈ ಬಗ್ಗೆ ಸದ್ಯಕ್ಕೆ ಭೈರತಿ ಸುರೇಶ್ ಅವರಿಗೆ ಒಂದು ಲೆಟರ್ ಅನ್ನ ಈ ಗುತ್ತಿಗೆದಾರರು ನೀಡಿದ್ದಾರಂತೆ. ಆ ಪತ್ರ ಸದ್ಯ ದಿ ಫೈಲ್ಗೆ ಸಿಕ್ಕಿದೆ. ಹಾಗಿದ್ರೆ ಈ ಗುತ್ತಿಗೆದಾರರು ಭೈರತಿ ಸುರೇಶ್ ಅವರಿಗೆ ಏನ್ ಬರೆದಿದ್ದಾರೆ, ಅದಕ್ಕೂ ಮುಂಚೆ ಈ ಮಹಾತ್ಮ ಗಾಂಧಿ ನಗರ ವಿಕಾಸ ಯೋಜನೆ ಅಂದ್ರೆ ಏನು ಅನ್ನೋದನ್ನ ನಾನು ನಿಮ್ಗೆ ಹೇಳ್ತೀನಿ, ಒಂದು ಶಾರ್ಟ್ ಆಗಿ ಹೇಳ್ತೀನಿ. ಈ ಮಹಾತ್ಮ ಗಾಂಧಿ ನಗರ ವಿಕಾಸ ಯೋಜನೆ ಅಂದ್ರೆ, ರಾಜ್ಯ ಸರ್ಕಾರ ಕೆಲವೊಂದು ಅಭಿವೃದ್ಧಿ ಕಾರ್ಯಗಳಿಗೆ ಅಂತ ಹೇಳಿ ಈ ಯೋಜನೆಯನ್ನ ಅನುಷ್ಠಾನ ಮಾಡಿತು. ಫಾರ್ ಎಕ್ಸಾಂಪಲ್, ಈ ರಸ್ತೆ ಇರ್ಬೋದು ಅಥವಾ ಚರಂಡಿ ಇರ್ಬೋದು, ಈ ರೀತಿಯಾದಂತ ಅಂದ್ರೆ ನಗರ ಪಾಲಿಕೆಗಳಿಗೆ ಒಳಗೊಂಡಂತೆ ಏನ್ ಯೋಜನೆ ಬರುತ್ತೆ ಆ ಯೋಜನೆಗಳನ್ನ ಈ ಮಹಾತ್ಮ ಗಾಂಧಿ ನಗರ ವಿಕಾಸ ಯೋಜನೆ ಅಡಿಯಲ್ಲಿ ತೆಗೆದುಕೊಂಡು ಬಂತು. ಇದಕ್ಕೆ ಅಂತ ಹೇಳಿ ಒಂದಷ್ಟು ಕೋಟಿ ರೂಪಾಯಿಗಳಷ್ಟು ಹಣವನ್ನ ಮೀಸಲಿಡ್ತಾರೆ. ಸೊ ಫಾರ್ 1325 ಕೋಟಿಯಷ್ಟು ಹಣವನ್ನ ಇದೇ ಯೋಜನೆಗೆ ಅಂತ ಹೇಳಿ ರಾಜ್ಯ ಸರ್ಕಾರ ಮೀಸಲಿಟ್ಟಿದೆ. ಇದನ್ನ ಮಹಾತ್ಮ ಗಾಂಧಿ ನಗರ ವಿಕಾಸ ಯೋಜನೆ ಅಂತ ಹೇಳ್ತೀವಿ. ಆದ್ರೆ ಇದೇ ಯೋಜನೆ ಅಡಿಯಲ್ಲಿ ಮಧ್ಯವರ್ತಿಗಳು 12-13% ಕಮಿಷನ್ ಅನ್ನ ಕೇಳ್ತಾ ಇದ್ದಾರಂತೆ. ಸದ್ಯ ಇದೇ ಯೋಜನೆ ಅಡಿಯಲ್ಲಿ 12-13% ಕಮಿಷನ್ ಅನ್ನ ಈ ಏಜೆಂಟ್ಗಳು ಕೇಳ್ತಾ ಇದ್ದಾರೆ. ಈ ಏಜೆಂಟ್ಗಳು ಕೇಳ್ತಾ ಇರುವಂತಹ ಈ ಪರ್ಸೆಂಟೇಜ್ ಏನಿದೆ, ಇದರ ಬಗ್ಗೆ ಭೈರತಿ ಸುರೇಶ್ ಅವರ ಗಮನಕ್ಕೆ ಈ ಗುತ್ತಿಗೆದಾರರ ಸಂಘದವರು ಪತ್ರದ ಮುಖೇನ ತಿಳಿಸಿದ್ದಾರೆ. ಆ ಪತ್ರ ದಿ ಫೈಲ್ಗೆ ಲಭ್ಯ ಆಗಿದೆ ಅಂತ ಹೇಳಿದ್ದೆ. ಆ ಪತ್ರದಲ್ಲಿ ಏನನ್ನ ಹೇಳಿದ್ದಾರೆ ಅನ್ನೋದನ್ನ ನಾನ್ ನಿಮ್ಗೆ ತೋರಿಸ್ತೀನಿ. ಗುತ್ತಿಗೆದಾರರು ಹೇಳೋ ಪ್ರಕಾರ, ಮಹಾತ್ಮ ಗಾಂಧಿ ನಗರ ವಿಕಾಸ ಯೋಜನೆ 1ರ ಅಡಿಯಲ್ಲಿ ಕಾಮಗಾರಿ ಕೈಗೊಂಡಂತಹ ಹಲವಾರು ಗುತ್ತಿಗೆದಾರರು ರಾಜ್ಯ ಸಂಘಕ್ಕೆ ಬಂದು ನಗರಾಭಿವೃದ್ಧಿ ಇಲಾಖೆಯಲ್ಲಿ ಈಗಾಗಲೇ ಹಲವಾರು ಗುತ್ತಿಗೆದಾರರಿಗೆ ದೂರವಾಣಿ ಮುಖಾಂತರ ಮಾತನಾಡಿ ತಮ್ಮ ಬಾಕಿ ಹಣವನ್ನ ಬಿಡುಗಡೆ ಮಾಡಿಸಿಕೊಡ್ತೀವಿ, 12-13% ಕೊಡಿ ಅಂತ ಹಾಗೆ ಬಂದು ಭೇಟಿ ಆಗಿ ಅಂತ ಹೇಳಿ ಸುಮಾರು 30 ಜನ ಗುತ್ತಿಗೆದಾರರು ಲಿಖಿತವಾಗಿ ಸಂಘಕ್ಕೆ ದೂರನ್ನ ಕೊಟ್ಟಿರ್ತಾರೆ. ಅಂದ್ರೆ ಈ ಏಜೆಂಟ್ಗಳು ಇಷ್ಟು ಪರ್ಸೆಂಟೇಜ್ ಕೊಡಿ ಅಂತ ಹೇಳ್ತಾ ಇದ್ದಾರೆ ಅಂತ ಹೇಳಿ ದೂರನ್ನ ಕೊಟ್ಟಿರ್ತಾರೆ. ಆದ್ರಿಂದ ತಾವುಗಳು ಅಂದ್ರೆ ಭೈರತಿ ಸುರೇಶ್ ಅವರು 3 ವರ್ಷಗಳ ಹಳೆಯ ಬಾಕಿ 200 ಕೋಟಿ ರೂಪಾಯಿಗಳನ್ನ ಬಿಡುಗಡೆ ಮಾಡೋದಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡಿದ ಹಾಗೆ ಜ್ಯೇಷ್ಠತೆ ಆಧಾರದ ಮೇಲೆ ಯಾವುದೇ ಮಧ್ಯವರ್ತಿಗಳಿಗೆ ಆಸ್ಪದವನ್ನ ಕೊಡದೆ ಸಂಘದ ಪದಾಧಿಕಾರಿಗಳ ಜೊತೆಗೆ ಚರ್ಚಿಸಿ ತುರ್ತಾಗಿ ಸಭೆಯನ್ನ ಕರೀಬೇಕು ಅಂತ ಹೇಳಿ ಈ ಗುತ್ತಿಗೆದಾರರ ಸಂಘದವರು ಭೈರತಿ ಸುರೇಶ್ ಅವರಿಗೆ ಒಂದು ಪತ್ರವನ್ನ ರವಾನಿಸಿದ್ದಾರೆ.
ಇನ್ನು ರಾಜ್ಯದ ಮೈಸೂರು, ಕಲಬುರಗಿ, ದಾವಣಗೆರೆ, ಹುಬ್ಬಳ್ಳಿ, ಧಾರವಾಡ, ಬೆಳಗಾವಿ, ಮಂಗಳೂರು, ಬಳ್ಳಾರಿ, ವಿಜಯಪುರ, ತುಮಕೂರು ಮತ್ತು ಶಿವಮೊಗ್ಗ ಮಹಾನಗರ ಪಾಲಿಕೆಗಳಲ್ಲಿ 2019, 20ರಿಂದ 22, 23ರವರೆಗೆ ಒಟ್ಟು 4 ವರ್ಷಗಳ ಅವಧಿಯಲ್ಲಿ ಈ ಯೋಜನೆ ಅನುಷ್ಠಾನಗೊಂಡಿದೆ. ಇನ್ನು ಈ ಯೋಜನೆ ಅಡಿಯಲ್ಲಿ 50% ಹಣವನ್ನ ಅಂದ್ರೆ ಟೋಟಲ್ ಏನಿದೆ ಈ ಟೋಟಲ್ ಅಮೌಂಟ್ ನಲ್ಲಿ 50% ಹಣವನ್ನ ರಾಜ್ಯ ಸರ್ಕಾರ ತಮ್ಮ ಅನುದಾನದ ಮೂಲಕ ಕೊಡಬೇಕು. ಇನ್ನುಳಿದಂತ 50% ಹಣವನ್ನ ಕರ್ನಾಟಕ ಅರ್ಬನ್ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಮತ್ತು ಫಿನಾನ್ಸ್ ಕಾರ್ಪೊರೇಷನ್ ಇದೆ, ಅಲ್ಲಿಂದ ಹಣವನ್ನ ಪಡೆದುಕೊಂಡು ಈ ಅನುಷ್ಠಾನಗೊಂಡಂತ ಯೋಜನೆಗೆ ಹಣವನ್ನ ಕೊಡಬೇಕು, ಅಂದ್ರೆ ಸಾಲದ ರೂಪದಲ್ಲಿ ತೆಗೆದುಕೊಂಡು ಕೊಡಬೇಕು ಅಂತ ಹೇಳಿತ್ತು. ರಾಜ್ಯದ 10 ಮಹಾನಗರ ಪಾಲಿಕೆಗಳಲ್ಲಿ ಒಟ್ಟು 1325 ಕೋಟಿ ರೂಪಾಯಿ ಏನು ಇವರು ಮೀಸಲಿಟ್ಟಿದ್ರು ಅದರಲ್ಲಿ 50% 662 ಕ್ರೋರ್ಸ್ಗಳೇನಿದೆ ಅದನ್ನ ಸರ್ಕಾರ ಮಂಜೂರು ಮಾಡಿತ್ತು. ಇನ್ನುಳಿದಂತ ಈ 662 ಕ್ರೋರ್ಸ್ ಏನಿದೆ ಅದನ್ನ ಕರ್ನಾಟಕ ಅರ್ಬನ್ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಕೊಡಬೇಕಾಗಿತ್ತು. ಆದ್ರೆ ಅದೇನ್ ಹೇಳಿತ್ತು ಅಂದ್ರೆ RBI ಮಾರ್ಗಸೂಚಿ ಅಡಿ ನಾವು ಹಣವನ್ನ ಈಗ ಬಿಡುಗಡೆ ಮಾಡೋದಕ್ಕೆ ಆಗೋದಿಲ್ಲ ಅಂತ ಹೇಳಿತ್ತು. ಹೀಗಾಗಿ ಇನ್ನು ಈ ಅರ್ಬನ್ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಏನಿದೆ ಇದರ ಅಡಿಯಲ್ಲಿ ಹಣವನ್ನ ತೆಗೆದುಕೊಂಡು ಕೊಡಬೇಕಾಗಿತ್ತು. ಅದೇ ಅಡಿಯಲ್ಲಿ ಬಳ್ಳಾರಿಗೆ 428 ಕೋಟಿ ರೂಪಾಯಿಗಳನ್ನ ಮಂಜೂರು ಮಾಡಲಾಗಿದೆ. ನಾನು ಆಲ್ರೆಡಿ ಹೇಳಿದೆ ಬಳ್ಳಾರಿಗೆ ಈ ಅರ್ಬನ್ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಮೂಲಕ ಎಷ್ಟು ಕೋಟಿ ಹಣವನ್ನ ಬಿಡುಗಡೆ ಮಾಡಿದ್ರು ಅಂತ ಹೇಳಿ. ಇನ್ನು ರಾಜ್ಯದ ಬೇರೆ ಬೇರೆ ಮಹಾನಗರ ಪಾಲಿಕೆಗಳೇನಿದೆ ಅದಕ್ಕೆ ಎಷ್ಟು ಹಣವನ್ನ ಬಿಡುಗಡೆ ಮಾಡಿದ್ರು ಅನ್ನೋದ್ರ ಬಗ್ಗೆ ಒಂದು ಸ್ಟ್ಯಾಟ್ಸ್ ಅನ್ನ ನಾನು ನಿಮ್ಗೆ ತೋರಿಸ್ತೀನಿ. ರಾಜ್ಯದ ತುಮಕೂರು, ದಾವಣಗೆರೆ, ಶಿವಮೊಗ್ಗ, ಮಂಗಳೂರು ಮಹಾನಗರ ಪಾಲಿಕೆಗೆ ತಲಾ 125 ಕೋಟಿ ರೂಪಾಯಿ ಹಂಚಿಕೆ ಆಗಿತ್ತು. ಹುಬ್ಬಳ್ಳಿ, ಧಾರವಾಡ, ಕಲಬುರಗಿ, ಮೈಸೂರು ಮಹಾನಗರ ಪಾಲಿಕೆಗೆ ತಲಾ 150 ಕೋಟಿ ರೂಪಾಯಿ, ಹಾಗೆ ವಿಜಯಪುರ, ಬೆಳಗಾವಿ, ಬಳ್ಳಾರಿಗೆ ತಲಾ 125 ಕೋಟಿ ರೂಪಾಯಿ ಸೇರಿ ಒಟ್ಟಾರೆ 1325 ಕೋಟಿ ರೂಪಾಯಿ ಹಂಚಿಕೆ ಆಗಿತ್ತು. ಆದರೆ ಈ ಪೈಕಿ 2025ರ ಜನವರಿ ಅಂತ್ಯಕ್ಕೆ ಈ ಯೋಜನೆ ಅಡಿ ತುಮಕೂರು ಮತ್ತು ದಾವಣಗೆರೆ ಮಹಾನಗರ ಪಾಲಿಕೆಗೆ ತಲಾ 82.5 ಕೋಟಿ, ಹಾಗೆ ಶಿವಮೊಗ್ಗ ಮಹಾನಗರ ಪಾಲಿಕೆಗೆ 57.5 ಕೋಟಿ, ಮಂಗಳೂರು ಮಹಾನಗರ ಪಾಲಿಕೆಗೆ 46.14 ಕೋಟಿ, ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆಗೆ 35.5 ಕೋಟಿ, ಮೈಸೂರು ಮಹಾನಗರ ಪಾಲಿಕೆಗೆ 99.37 ಕೋಟಿ, ವಿಜಯಪುರ ಮಹಾನಗರ ಪಾಲಿಕೆಗೆ 78 ಕೋಟಿ, ಬೆಳಗಾವಿ ಮಹಾನಗರ ಪಾಲಿಕೆಗೆ 83 ಕೋಟಿ ರೂಪಾಯಿ, ಬಳ್ಳಾರಿ ನಗರ ಪಾಲಿಕೆಗೆ 32.49 ಕೋಟಿ ರೂಪಾಯಿಯನ್ನ ಬಿಡುಗಡೆ ಮಾಡಿತ್ತು. ಅಂದ್ರೆ ಒಟ್ಟು ಅನುದಾನದಲ್ಲಿ 662 ಕೋಟಿ ರೂಪಾಯಿ ಬಿಡುಗಡೆಗೆ ಬಾಕಿಯನ್ನ ಇರಿಸಿಕೊಂಡಿತ್ತು. ತುಮಕೂರು ಮಹಾನಗರ ಪಾಲಿಕೆಗೆ 42.5 ಕೋಟಿ, ದಾವಣಗೆರೆ ನಗರ ಪಾಲಿಕೆಗೆ 39.5 ಕೋಟಿ, ಶಿವಮೊಗ್ಗ ನಗರ ಪಾಲಿಕೆಗೆ 67.5 ಕೋಟಿ, ಮಂಗಳೂರು ಮಹಾನಗರ ಪಾಲಿಕೆಗೆ 103.8 ಕೋಟಿ, ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆಗೆ 89.5, ಕಲಬುರಗಿ ಮಹಾನಗರ ಪಾಲಿಕೆಗೆ 62.5, ಮೈಸೂರಿಗೆ 25.6, ವಿಜಯಪುರಕ್ಕೆ 72 ಕೋಟಿ, ಬೆಳಗಾವಿಗೆ 67, ಬಳ್ಳಾರಿಗೆ 92.51 ಕೋಟಿ ರೂಪಾಯಿ ಬಾಕಿ ಇತ್ತು. ಒಟ್ಟು 10 ನಗರ ಪಾಲಿಕೆಗಳು 385 ಕೋಟಿ ರೂಪಾಯಿ ಮೊತ್ತವನ್ನ ಬಿಡುಗಡೆ ಮಾಡಬೇಕು ಅಂತ ಹೇಳಿ ಪೌರಾಡಳಿತ ನಿರ್ದೇಶನಾಲಯಕ್ಕೆ ಪತ್ರವನ್ನ ಬರೆದಿದ್ರು. ನಾನೀಗ ಆಲ್ರೆಡಿ ಹೇಳಿದೆ ನಗರ ಪಾಲಿಕೆಗಳಿಗೆ ಎಷ್ಟು ಹಣವನ್ನ ಸರ್ಕಾರ ಬಿಡುಗಡೆ ಮಾಡಬೇಕಾಗಿತ್ತು, 2025ರ ಹೊತ್ತಿಗೆ ಎಷ್ಟು ಬಿಡುಗಡೆ ಮಾಡಬೇಕಾಗಿತ್ತು, ಎಷ್ಟು ಬಾಕಿ ಉಳಿಸ್ಕೊಂಡಿದೆ ಅಂತ ಹೇಳಿ. ಸದ್ಯಕ್ಕೆ ಒಂದು ಕ್ಲಾಸಿಕ್ ಎಕ್ಸಾಂಪಲ್ ಮೂಲಕ ಹೇಳ್ತೀನಿ ಅಂತ ಹೇಳಿದ್ದೆ. ಯಾಕೆ ಈ ಕಮಿಷನ್ ದಂತೆ ಮತ್ತೆ ವಾಯ್ಸ್ ರೇಸ್ ಮಾಡಿದ್ದಾರೆ ಅಂತಂದ್ರೆ, ಮಂಗಳೂರು ಮೂಲದ ಅನ್ವರ್ ಸಾದತ್ ಅನ್ನುವಂಥ ವ್ಯಕ್ತಿ ನನಗೆ ಬರಬೇಕಾದಂತ 9.5 ಕೋಟಿ ರೂಪಾಯಿ ಇನ್ನೂ ಕೂಡ ಬಿಡುಗಡೆ ಮಾಡಿಲ್ಲ, ಇದಕ್ಕೆ ಹಣವನ್ನ ಕೇಳ್ತಾ ಇದ್ದಾರೆ ಅಂತ ಹೇಳಿ ಹೈಕೋರ್ಟ್ ನಲ್ಲಿ ಒಂದು ರಿಟ್ ಅರ್ಜಿಯನ್ನ ಸಲ್ಲಿಸಿದ್ರು. ಇದನ್ನ ವಿಚಾರಣೆಗೆ ಕೈಗೆತ್ತಿಕೊಂಡ್ಮೇಲೆ ಮಂಗಳೂರು ಮಹಾನಗರ ಪಾಲಿಕೆ ಆರ್ಥಿಕ ಇಲಾಖೆಯ ಒಂದು ಒಪಿನಿಯನ್ ಅನ್ನ ಕೇಳಿತ್ತು, ಈ ರೀತಿ ಆಗಿದೆ ಅಂತ ಹೇಳಿ. ಇನ್ನು ಆರ್ಥಿಕ ಇಲಾಖೆ ಹೇಳೋದ್ರ ಪ್ರಕಾರ ಜ್ಯೇಷ್ಠತೆ ಕಾಮಗಾರಿಗಳ ಹಿರಿತನ, ಲಭ್ಯವಿರುವ ನಿಧಿಗಳು ಮತ್ತು ಹಂಚಿಕೆಯ ಆದ್ಯತೆಯನ್ನ ಪರಿಗಣಿಸದೆ ಈ ಮೊತ್ತವನ್ನ ಬಿಡುಗಡೆ ಮಾಡುವುದು ವಿವೇಚನೆ ಅಲ್ಲ. ಹೀಗಾಗಿ ನೀವು ನ್ಯಾಯಾಲಯದ ಆದೇಶದ ವಿರುದ್ಧ ಮೇಲ್ಮನವಿಯನ್ನ ಸಲ್ಲಿಸಿ ಅಂತ ಹೇಳಿ 2025 ಜುಲೈ 1ರಂದು ತಮ್ಮ ಒಪಿನಿಯನ್ ಅನ್ನ ಕೊಟ್ಟಿತ್ತು ಆರ್ಥಿಕ ಇಲಾಖೆ. ಆದ್ರೆ ಈ ಅನ್ವರ್ ಸಾದತ್ ಅನ್ನುವಂಥ ವ್ಯಕ್ತಿ ಅರ್ಜಿಯನ್ನ ಸಲ್ಲಿಸಿದ್ರು. ಆ ಅರ್ಜಿಯನ್ನ ಕೈಗೆತ್ತಿಕೊಂಡಂತ ಕೋರ್ಟ್ ಇವರಿಗಿರುವಂತಹ 3 ತಿಂಗಳ ಬಾಕಿ ಹಣವನ್ನ ಕೊಡಿ ಅಂತ ಹೇಳಿ 2025 ಜುಲೈ 16ರಂದು
ತನ್ನ ತೀರ್ಪನ್ನ ಕೊಡುತ್ತೆ. ಜುಲೈ 1ರಂದು 2025 ಜುಲೈ 1ರಂದು ಆರ್ಥಿಕ ಇಲಾಖೆ ಅಭಿಪ್ರಾಯವನ್ನ ಪಟ್ಟಿರುತ್ತೆ. ಅದರ ಹೈಕೋರ್ಟ್ ಜುಲೈ 16ರಂದು ತಮ್ಮ ತೀರ್ಪನ್ನ ಕೊಡುತ್ತೆ. ಹೀಗಾಗಿ ಮಂಗಳೂರು ಮಹಾನಗರ ಪಾಲಿಕೆ 16ರಂದು ಹೈಕೋರ್ಟ್ ಈ ರೀತಿಯಾಗಿ ತೀರ್ಪನ್ನ ಕೊಟ್ಟಿದೆ. ಸದ್ಯಕ್ಕೆ ಇದರ ಬಗ್ಗೆ ನಿಮ್ಮ ಒಪಿನಿಯನ್ ಏನು ಅಂತ ಹೇಳಿ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗೆ ಒಂದು ಲೆಟರ್ ಅನ್ನ ಪಾಸ್ ಮಾಡ್ತಾರೆ. ಒಂದು ಕಡೆ ಮಂಗಳೂರು ಮಹಾನಗರ ಪಾಲಿಕೆ ಸರ್ಕಾರದ ಹೆಚ್ಚುವರಿ ಮುಖ್ಯ ಕಾರ್ಯದರ್ಶಿಗೆ ಪತ್ರವನ್ನ ಬರೆದಿದ್ರು. ಮತ್ತೊಂದು ಕಡೆ ಅನ್ವರ್ ಸಾದತ್ ಅವರು ಕೂಡ ಜುಲೈ 30, ಸೆಪ್ಟೆಂಬರ್ ಹಾಗೆ ಅಕ್ಟೋಬರ್ನಲ್ಲೂ ಕೂಡ ಸರಣಿ ಪತ್ರಗಳನ್ನ ಕಾರ್ಯದರ್ಶಿಗೆ ತಲುಪುವಂತ ಕೆಲಸ ಮಾಡಿದ್ರು. ಹಾಗಿದ್ರೆ ಈ ಮಂಗಳೂರು ಮಹಾನಗರ ಪಾಲಿಕೆ ಸರ್ಕಾರದ ಹೆಚ್ಚುವರಿ ಮುಖ್ಯ ಕಾರ್ಯದರ್ಶಿಗೆ ಏನ್ ಬರ್ದಿದ್ರು ಅಂತಂದ್ರೆ, ಈ ಯೋಜನೆ ಅಡಿ ಮಂಗಳೂರು ನಗರ ಪಾಲಿಕೆಗೆ ಹಂಚಿಕೆಯಾಗಿದ್ದ 125 ಕೋಟಿ ರೂಪಾಯಿಯಲ್ಲಿ ನಗರಾಭಿವೃದ್ಧಿ ಇಲಾಖೆಯು ಕೇವಲ 35.5 ಕೋಟಿ ರೂಪಾಯಿ ಮಾತ್ರ ಬಿಡುಗಡೆಯನ್ನ ಮಾಡಿತ್ತು. ಇದರಲ್ಲಿ ಅನ್ವರ್ ಸಾದತ್ ಅವರಿಗೆ 1.4 ಕೋಟಿಯಷ್ಟೇ ಪಾವತಿಸಿತ್ತು. ಆದ್ರೆ ಮಂಗಳೂರು ಮಹಾನಗರ ಪಾಲಿಕೆ ಬಳಿ ಇನ್ನಿತರೆ ಸಂಪನ್ಮೂಲಗಳಲ್ಲಿ 16.14 ಕೋಟಿಯಷ್ಟೇ ಇತ್ತು. ಹೀಗಾಗಿ ಅನ್ವರ್ ಸಾದತ್ ಎಂಬುವರಿಗೆ 9.5 ಕೋಟಿ ರೂಪಾಯಿ ಬಾಕಿ ಪಾವತಿಸಲು ಮಾರ್ಗದರ್ಶನ ಮಾಡಬೇಕು ಅಂತ ಹೇಳಿ ಮಂಗಳೂರು ಮಹಾನಗರ ಪಾಲಿಕೆ ಸರ್ಕಾರದ ಹೆಚ್ಚುವರಿ ಮುಖ್ಯ ಕಾರ್ಯದರ್ಶಿಗೆ ಒಂದು ಪತ್ರವನ್ನ ಬರೆದಿದ್ರು. ಸದ್ಯಕ್ಕೆ ಎಲ್ಲೂ ಕೂಡ ಅನ್ವರ್ ಸಾದತ್ ಅವರಿಗೆ ಅಂದ್ರೆ ಮಂಗಳೂರು ಮಹಾನಗರ ಪಾಲಿಕೆ ಹೆಚ್ಚುವರಿ ಮುಖ್ಯ ಕಾರ್ಯದರ್ಶಿಗೆ ಪತ್ರ ಬರೆದ್ರೂ ಕೂಡ, ವಿವರವಾಗಿ ಎಕ್ಸ್ಪ್ಲೈನ್ ಮಾಡಿದ್ರು ಕೂಡ ಅವರಿಗೆ ಬರಬೇಕಾದಂತ ಬಾಕಿ ಹಣ ಸಿಕ್ಕಿಲ್ಲ. ಹೀಗಾಗಿ ಅನ್ವರ್ ಸಾದತ್ ಅವರು ಮತ್ತೆ ಹೈಕೋರ್ಟ್ ಕದ ತಟ್ತಾರೆ, ನಿಂದನಾ ಅರ್ಜಿಯನ್ನ ಸಲ್ಲಿಕೆ ಮಾಡ್ತಾರೆ. ಆ ನಿಂದನಾ ಅರ್ಜಿ ಸದ್ಯಕ್ಕೆ ಏಪ್ರಿಲ್ 9, 2026 ಅಂದ್ರೆ ಇವತ್ತು ಗುರುವಾರ ಅರ್ಜಿ ವಿಚಾರಣೆಗೆ ಬರುತ್ತೆ. ಈ ಅರ್ಜಿಯಲ್ಲಿ ವಿಚಾರಣೆಗೆ ಬಂದಂತ ಸಂದರ್ಭದಲ್ಲಿ ಏನೆಲ್ಲ ಆಯ್ತು, ಏನ್ ತೀರ್ಪನ್ನ ಕೊಡ್ತು ಅನ್ನೋದ್ರ ಬಗ್ಗೆ ನಾನ್ ನಿಮ್ಗೆ ಮುಂದಿನ ಸಂಚಿಕೆಯಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಸದ್ಯಕ್ಕೆ ಈ ಕಮಿಷನ್ ಹಾವಳಿ ಕಾಂಗ್ರೆಸ್ ಸರ್ಕಾರದಲ್ಲೂ ಕೂಡ ಕೇಳ್ಪಡ್ತಾ ಇದೆ. 200 ಕೋಟಿ ರೂಪಾಯಿ ಏನು ಇವರು ಬಿಡುಗಡೆ ಮಾಡಿ ರಿಲೀಸ್ ಮಾಡಿದ್ದಾರೆ, ಅದರಲ್ಲಿ 12 to 13% ಅಷ್ಟು ಕಮಿಷನ್ ಅನ್ನ ಈ ಏಜೆಂಟ್ಗಳು ಕೇಳ್ತಾ ಇದ್ದಾರೆ. ಹಾಗಿದ್ಮೇಲೆ ಹೈಕೋರ್ಟ್ ಯಾವ ರೀತಿ ತೀರ್ಪನ್ನ ಕೊಡುತ್ತೆ, ಹಾಗೆ ಭೈರತಿ ಸುರೇಶ್ ಅವರಿಗೆ ಪತ್ರವನ್ನ ರವಾನಿಸಿರುವಂತಹ ಗುತ್ತಿಗೆದಾರರ ಸಂಘದ ಅಧ್ಯಕ್ಷರಿಗೆ ಯಾವ ರೀತಿ ಮಿನಿಸ್ಟರ್ ವಾಪಸ್ ರಿಪ್ಲೈ ಅನ್ನ ಕೊಡ್ತಾರೆ, ಎಲ್ಲದರ ಬಗ್ಗೆ ನಾನು ಮುಂದಿನ ಸಂಚಿಕೆಯಲ್ಲಿ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ನಮ್ಮ ಈ ಪತ್ರಿಕೋದ್ಯೋಗ ಸಮಾಜಕ್ಕೆ ಒಳಿತಾಗಿದೆ ಅಂತ ಭಾವಿಸಿದ್ದಲ್ಲಿ ಒಂದು ಸಣ್ಣ ದೇಣಿಗೆ ಮೂಲಕ ನಮ್ಮ ಬೆನ್ನನ್ನ ತರ್ತೀರಾ ಅಂತ ಭಾವಿಸಿದ್ದೀನಿ. ಡಿಸ್ಕ್ರಿಪ್ಷನ್ ಕೊನೆಯಲ್ಲಿ ಒಂದು QR ಕೋಡ್ ಅನ್ನ ಡಿಸ್ಪ್ಲೇ ಮಾಡಿದೀವಿ. ಅದನ್ನ ಸ್ಕ್ಯಾನ್ ಮಾಡೋ ಮೂಲಕ ನೀವು ನಮಗೆ ದೇಣಿಗೆಯನ್ನ ಅರ್ಪಿಸಬಹುದು. ನಮಸ್ಕಾರ.